ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಗೊಲ್ರದೊಡ್ಡಿಲಿದ್ದೀವಿ. ಸೊ ನಾವಿವತ್ತು ಪ್ರದೀಪ್ ಅವರದು ಫಾರ್ಮ್ ಹೌಸ್ ಇದೆ, ಪುಣ್ಯಕೋಟಿ ಫಾರ್ಮ್ ಹೌಸ್ ಅಂತ. ಸೊ ಅವರು ವಿವಿಧ ರೀತಿಯ ತಳಿ ಹಾಗೂ ದೇಸಿ ಹಸುಗಳು ಸಾಕಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಬತ್ತೆ ಉಚಿತವಾಗಿ ಹಸು ಕೊಡ್ತಾ ಇದ್ದಾರೆ ಸೊ ರೈತರಿಗೆ. ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಮತ್ತು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಇದು ನನ್ನ ಹೆಸರು ಪ್ರದೀಪ್ ಅಂತ, ಪುಣ್ಯಕೋಟಿ ಗೋಶಾಲ ಮ್ಯಾನೇಜರು. ಇದು ಅಂಡರ್ ಟ್ರಸ್ಟಲ್ಲಿ ನಡೀತಿದೆ. ಆಲ್ಮೋಸ್ಟ್ 15 ಇಯರ್ಸಿಂದ ನಡೀತಿದೆ ಇದು. ನಮ್ಮಲ್ಲಿ ಸುಮಾರು ನಾನಾ ಥರದ ದೇಸಿ ತಳಿದು ಸುಮಾರು 400 ಹಸುಗಳಿದ್ದಾವೆ ಇಲ್ಲಿ. ಲೈಕ್ ಮಲ್ನಾಡ್ ಗಿಡ್ಡ, ಹಳ್ಳಿಕಾರು, ಗಿರ್ರು, ಸಾಯಿವಾಲ್, ಈ ಥರ 15 ವರ್ಷದಿಂದ ನಾವು ಸಾಕೊಂಬಂದಿದ್ದೀವಿ ಸರ್. ಇಲ್ಲಿ ಮೇನ್ಲಿ ಇದು ನಮ್ಮದು ಬ್ರೀಡಿಂಗ್ ಸೆಂಟರ್. ಸುತ್ತಮುತ್ತ ಹಳ್ಳಿಗೆಲ್ಲ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸುಮಾರು ಜನ ಎಲ್ಲ HF ಹಸು ಸಾಕೊಂಡು ಎಲ್ಲ ಸುಮಾರು ಜನ ಲಾಸ್ ಮಾಡ್ಕೊತಿದ್ದಾರೆ. ಯಾಕೆ ನೀವು HF ಹಸು ಸಾಕೊಂಡು ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ? ಇದೇ ಥರದ ದೇಸಿ ತಳಿನ ಸಾಕೊಂಡು ನೀವು ಇಲ್ಲಿ ದೇಸಿ ತಳಿದ ಹಾಲಿಗೆ ಒಂದು ಪರ್ ಲೀಟರ್ಗೆ 60 ರೂಪೀಸ್ ಚಾರ್ಜ್ ಕೊಡ್ತಿದ್ದಾರೆ ಸರ್. ಅದನ್ನೇ ಅವರು HF ಹಸಲ್ಲಿ 30 ರೂಪಾಯಿ ಕೊಡ್ತಿದ್ದಾರೆ. ಬಟ್ 30 ರೂಪಾಯಿದು ಅವ್ರದ್ದು ಫೀಡು ಅದೆಲ್ಲ ನೋಡ್ಕೊಂಡ್ರೆ ಏನು ವರ್ಕೌಟ್ ಆಗಲ್ಲ. ಹಂಗಾಗಿ ಸುಮಾರು ಜನ ನಮ್ಮ ಅಕ್ಕಪಕ್ಕ ಇಲ್ಲಿ ರಾಮನಗರ ಡಿಸ್ಟಿಕ್ಕು, ಈ ಮಂಡ್ಯ ಡಿಸ್ಟಿಕ್ಕರೆಲ್ಲ ಬಂದು ಇಲ್ಲಿ ನಮ್ಮಲ್ಲಿ ಬ್ರೀಡಿಂಗ್ ಸೆಂಟರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ನಮ್ಮಲ್ಲಿ ಆಲ್ಮೋಸ್ಟ್ ಈಗ ನಮ್ಮ ಗೋಶಾಲೆ ಸ್ಟಾರ್ಟ್ ಆಗಿ 15 ವರ್ಷ ಆಯಿತು. ನಮಗೆ ನ್ಯಾಷನಲ್ ಅವಾರ್ಡ್ ಎಲ್ಲ ಸಿಕ್ಕಿದೆ ಇಲ್ಲಿ. ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಎಲ್ಲ ಬಂದಿದೆ. ತುಂಬ ಚೆನ್ನಾಗಿದೆ. 4-5 ತಳಿ ಹಸು ಸಾಕಿದ್ದೀವಿ. ಹಳ್ಳಿಕಾರು, ಮಲ್ನಾಡ್ ಗಿಡ್ಡ, ಮತ್ತು ಸಾಯಿವಾಲು, ತಾರ್ಪಾಕರು, ಗಿರ್ರು, ಈ ಥರ 5 ತಳಿ ಹಸು ಸಾಕಿದ್ದೀವಿ ಸರ್. ಇವಾಗ ಆಲ್ಮೋಸ್ಟ್ ನಮ್ಮಲ್ಲಿ ಪ್ರೆಸೆಂಟ್ ಇವಾಗ ಒಂದು 400 ಹಸುಗಳಿದ್ದಾವೆ. ಮತ್ತು 400 ಹಸು ಅಂದರೆ ನಮ್ಮಲ್ಲಿ ಇವಾಗ ಹುಟ್ಟಿದ ಓರ್ಗರ್ಗಳನ್ನ ನಾವು ರೈತರಿಗೆ ಉಚಿತವಾಗಿ ಕೊಡ್ತೀವಿ. ಉಚಿತವಾಗಿ ಅಂದರೆ ಹಾಲು ಬಿಟ್ಟಾದ್ಮೇಲೆ ನಾವು ರೈತರ ಹತ್ರ ಒಪ್ಪಂದ ಮಾಡ್ಕೊಂಡು, ಕರಾರು ಪತ್ರ ಮಾಡ್ಕೊಂಡು ಅವ್ರಿಗೆ ಪ್ರಮಾಣ ವಚನ ಬೋಧಿಸ್ಬಿಟ್ಟು ನಾವು ಉಚಿತವಾಗಿ ಕೊಡ್ತೀವಿ. ಸೊ ನೆಕ್ಸ್ಟ್ ಯಾರಿಗೂ ಮಾರಂಗಿಲ್ಲ. ನೀವು ಓರ್ಗರ್ಗಳನ್ನ ಸಾಕಬೇಕು, ಅವರು ಅದನ್ನು ಉಳುಮೆ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಆಗ್ತಿದೆ. ತುಂಬ ಜನ ಆ ಥರ ನಮಗೆ ಬೇಡಿಕೆ ಇಟ್ಟಿದ್ದಾರೆ, ಬೇಕು ಅಂತ. ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಒಂದು 15 ವರ್ಷ ಆಯಿತು, 15 ವರ್ಷದಿಂದ ಚೆನ್ನಾಗಿದೆ. ಸರ್ ನಿಮಗೆ ಅವಾರ್ಡ್ ಬಂದಿದೆ ಅಂದ್ರಿ. ಸೊ ಯಾವ್ಯಾವ ಅವಾರ್ಡ್ ಬಂದಿದೆ ಸರ್? ಸರ್ ನಮಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ 2017 ಸಮಥಿಂಗಲ್ಲಿ. ರಾಜಾರಾಮ್ ಅವರು ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ. ಓಕೆ. ಮತ್ತೆ ನಮ್ದು ಇಲ್ಲಿ ಸ್ಟೇಟ್ ಅವಾರ್ಡ್ ಅವರು ಅವಾರ್ಡ್ ಕೊಟ್ಟಿದ್ದಾರೆ. ಓಕೆ. ಈ ಥರ ಫಸ್ಟ್ ನಮ್ಮದು ಇವರು ಯಾಪ್ಸ್ ಅಕ್ಷಯ ಫೌಂಡೇಶನ್ ಟ್ರಸ್ಟಿಂದ ನಡೀತಿದೆಲ್ಲ ಈ ಥರ ಅವಾರ್ಡ್ ಸಿಕ್ಕಿದೆ. ಓಕೆ. ಇದು ಹೆಲ್ತ್ ಕಂಡೀಷನ್ ಅವೆಲ್ಲ ನೋಡಿ ನಮ್ಮ ಕಮಿಷನರ್ ಇವರು ಅನಿಮಲ್ ಮ್ಯಾನೇಜ್ಮೆಂಟ್ ಕಮಿಷನರ್ ನಮ್ಮ ಕರ್ನಾಟಕದಲ್ಲೇ ಬೆಸ್ಟ್ ಗೋಶಾಲೆ ಅಂತ ಒಂದು ಕೊಟ್ಟಿದ್ದಾರೆ. ನಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ನಮ್ದು ಟ್ರಸ್ಟಲ್ಲಿದೆ, ಆಫೀಸ್. ಓಕೆ. ಈ ಥರ 5 ತಳಿಗಳಿದ್ದಾವೆ ಸರ್ ನಮ್ಮಲ್ಲಿ. 5 ತಳಿಯಿಂದ ಟೋಟಲ್ 400 ಹಸುಗಳಿದ್ದಾವೆ. ಓಕೆ. ಹಳ್ಳಿಕಾರು ಇವಾಗ ನೋಡ್ಬೋದು. ಹಳ್ಳಿಕಾರು ನೀವು ಒಂದು ಇದು ಗಿರ್ರು, ಮಲ್ನಾಡ್ ಗಿಡ್ಡ. ಮತ್ತೆ ಮಲ್ನಾಡ್ ಗಿಡ್ಡ ಅಂದ್ರೆ ನಮ್ಮ ಗಿಡ್ಡ ಸೈಡ್ ಧರ್ಮಸ್ಥಳ, ಶಿವಮೊಗ್ಗ ಆ ಸೈಡ್ ಇದೆ ಗಿಡ್ಡ. ಮತ್ತೆ ಸಾಯಿವಾಲು, ಮತ್ತೆ ವಿಶೇಷವಾಗಿ ತಾರ್ಪಾಕರು. ಟೋಟಲ್ 5 ತಳಿಗಳು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. 5 ತಳಿಯಿಂದ 400 ಹಸುಗಳಿದ್ದಾವೆ. ಮತ್ತೆ ಅದರಲ್ಲಿ ನಾವು ಹುಟ್ಟಿದ ಗಂಡುಗರುಗಳನ್ನ ನಾವು ರೈತರಿಗೆ, ತೀರಾ ಬಡವರು ರೈತರಿಗೆ ನಾವು ಉಚಿತವಾಗಿ ನಾವು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು, ಕರಾರು ಪತ್ರ ಮಾಡ್ಕೊಂಡು ಮತ್ತೆ ಅವ್ರಿಗೆ ಉಚಿತವಾಗಿ ಕೊಡ್ತೀವಿ. ಯಾವುದೇ ಥರದ ಅಮೌಂಟ್ ಇಸ್ಕೊಳ್ಳೋದ್ರೆ ಉಚಿತವಾಗಿ ಕೊಡ್ತೀವಿ. ಈ ಥರ ನಮ್ಮಲ್ಲಿ ಸುಮಾರು ಒಂದು 15 ಲೇಬರ್ಸ್ ಇದ್ದಾರೆ ಮೇಂಟೆನೆನ್ಸ್ಗೆ. 15 ಲೇಬರಿಂದ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. 15 ವರ್ಷದಿಂದ ನಡ್ಕೊಂಡು ಬರ್ತಿದೆ ಈ ವರ್ಷ. ಸರ್ ಹಾಲೆಲ್ಲ ಯಾವ ಥರ ಇದು ಮಾಡ್ತೀರಾ ಸರ್? ಸರ್ ಹಾಲು ಪರ್ ಡೇ ನಮಗೆ ಒಂದು ಅರೌಂಡ್ 400 ಲೀಟರ್ಸ್ ಬರ್ತಿದೆ ಸರ್. ಅದು ನಮ್ಮ KMF ಟೈಪ್ ಮಾಡ್ಕೊಂಡಿದ್ದೀವಿ. KMF ಇಂದ ನಮಗೆ ಪರ್ ಲೀಟರ್ 60 ರೂಪೀಸ್ ಅಂತ ಚಾರ್ಜ್ ಮಾಡ್ಕೊಡ್ತಾರೆ. ಓಕೆ. ಇದಕ್ಕೆ ಸಪ್ರೇಟ್ ದೇಸಿ ತಳಿಗೆ ಸಪ್ರೇಟ್ ರೇಟ್ ಕೊಡ್ತಾರೆ. 60 ರೂಪೀಸ್ ಕೊಡ್ತಾರೆ. ಈ ತರ 60 ರೂಪೀಸ್ ನಮಗೆ ಇದು HF ಅವ್ರಿಗೆಲ್ಲ ಕೊಡಲ್ಲ ಸರ್. ಓಕೆ. ಈ ದೇಸಿ ತಳಿ ನಮ್ದು ಫ್ಯಾಟ್ ಬರುತ್ತೆ. ಫ್ಯಾಟ್ ಆಲ್ಮೋಸ್ಟ್ 5.56 ಗಂಟೆ ಫ್ಯಾಟ್ ಇದೆ ಇದು. ಈ ತಳಿಲಿ ಯೆಲ್ಲೋ ಕಲರ್ ಹಾಲಿಸು ಬರುತ್ತೆ. 5.5 ಫ್ಯಾಟ್ ಬರುತ್ತೆ. ನಮಗೆ 60 ರೂಪಾಯಿ ರೇಟ್ ಕೊಡ್ತಿದ್ದಾರೆ ಸರ್. KMF ಡೈರಿಗೆ ಆಗ್ತಾ ಇದೆ ನಾವು. ಸರ್ ಗಿರ್ರು ಮತ್ತೆ ಸೈವಾಲ್ ಜೊತೆ ನಾಟಿನೂ ಸಾಕಿದ್ದೀರಾ. ಸೊ ಇದ್ರ ಬಗ್ಗೆನೂ ಮಾಹಿತಿ ಕೊಡಿ ಸರ್. ಸರ್ ನಾಟಿ ಹಸು ನಮ್ಮ ಲೋಕಲ್ ಇಲ್ಲೇ ಸುತ್ತಮುತ್ತ ಹಳ್ಳಿಯಲ್ಲಿ ನಾವು ಪರ್ಚೇಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಒಂದು 10 ಹಸು ಸ್ಟಾರ್ಟಿಂಗ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಇವಾಗ ಅದನ್ನೇ ಒಂದು 35 ಹಸುಗಳಾಗಿದೆ. ಎಲ್ಲ ಸೇರಿ ಒಂದು 35 ಹಸುಗಳಿದೆ. ನಾಟಿ ಹಸು ನಮ್ಗೆ ತುಂಬ ಸಾಫ್ಟು, ಏನು ಆ ಥರ ಏನೂ ಇಲ್ಲ, ಚೆನ್ನಾಗಿದೆ, ಆರಾಮಾಗಿದೆ. ನಾಟು ಹಸು ಕರು ಎಲ್ಲ ಓರ್ಗರ ಬಿಟ್ರೆ ಒಳ್ಳೆ ರೇಟ್ ಇರುತ್ತೆ. ಬಟ್ ನಾವು ಅದನ್ನು ಉಚಿತವಾಗಿ ನಾವು ರೈತರು ಕೊಡ್ತೀವಿ. ಅದು ಒಳ್ಳೆ ಬ್ರೀಡ್ ಇದೆ ಸರ್. ನಾಟಿ ಹಸು ನಾವು 3 ಲೀಟ್ರ್, 3.5 ಲೀಟ್ರ್, 4 ಲೀಟ್ರ್ ತನಕ ಬರ್ತಿದೆ ಪರ್ ಟೈಮ್. ಓಕೆ. ಹಾಲು ಚೆನ್ನಾಗಿ ಬರ್ತಿದೆ ಅದು ನಾಟಿ ಹಸು.
ಸರ್ ಉದ್ದೇಶ ಏನು ಸರ್ ನಾಟಿ ಸರ್ ಸಾಕಾಣಿಕೆ? ಉದ್ದೇಶ ಏನಿಲ್ಲ ಸರ್, ಮೇನ್ಲಿ ನಮ್ಮ ಇವಾಗ ಎಷ್ಟೋ ಜನ ನಾಟಿ ಹಸು ಮನೇಲೆಲ್ಲ ಅವಾಗೆಲ್ಲ ಒಂದ್ ಜೊತೆ ಎರಡು ಜೊತೆ 5-6 ಹಸು ಕಟ್ತಿದ್ರು. ಇವಾಗ ಒಂದು ಮನೇಲಿ ಹಸುನೇ ಇಲ್ಲ, ನಾಟಿ ಹಸುನೇ ಇಲ್ಲ, Okay. ಎಲ್ಲ ಡೈರಿಗೆ ಹೋಗಿ ಹಾಲು ತಗೊಂಬರ್ತಿದ್ದಾರೆ. ಮೇನ್ಲಿ ಉದ್ದೇಶ ನಮ್ಮ ನಾಟಿ ಹಸುನ ಬೆಳೆಸಬೇಕು, ಈ ಸುತ್ತಮುತ್ತ ಕನಕಪುರ ರಾಮನಗರ ಸೈಡ್ ಎಲ್ಲ ನಾಟಿ ಹಸು ಬೆಳೆಸಬೇಕು ಅಂತ ಮೇನ್ಲಿ ಉದ್ದೇಶ ಅದೇ. ಹಳ್ಳಿಕಾರ್ ತಳಿ ಉಳಿಸ್ಬೇಕು. ತಳಿ ಉಳಿಸ್ಬೇಕು, ಹಳ್ಳಿಕಾರ್ ತಳಿ ಉಳಿಸ್ಬೇಕು ಅಂತಾನೆ ಉದ್ದೇಶ ಇರೋದು. ಸರ್ ಓವರ್ ಪುಣ್ಯಕೋಟಿ ಫಾರ್ಮ್ ಹೌಸ್ ಎಷ್ಟು ಇದೆ ಸರ್ ವಿಸ್ತೀರ್ಣ? ಓವರಾಲ್ ಅರೌಂಡ್ 12 ಎಕರ್ಸ್ ಬೌಂಡ್ರಿ ಸರ್, 12 ಎಕರೆ ಬೌಂಡ್ರಿ ಇದೆ. ಓಕೆ. ನಮ್ಮಲ್ಲಿ 4 ಘಟಕ ಮಾಡಿದ್ದೀವಿ. ಕರು ಜೋನ್ ಒಂದು ಮಾಡಿದ್ದೀವಿ, ಬುಲ್ ಜೋನ್ ಮಾಡಿದ್ದೀವಿ, ಈ ತರ ಹಳ್ಳಿಕಾರ್ ತಳಿ, ಗಿರ್ತಳಿ, ಮಲ್ನಾಡ್ ಗಿಡ, ಆ ತರ 3 ತಳಿ ಶೆಡ್ ಮಾಡಿದ್ದೀವಿ. ಮತ್ತೆ ನಾವು ಓರಿಗಳಿಗೆ ಒಂದು ಸಪ್ರೇಟ್ ಬುಲ್ ಜೋನ್ ಅಂತ ಮಾಡಿದ್ದೀವಿ, ಕೌ ಜೋನ್ ಅಂತಾನು ಮಾಡಿದ್ದೀವಿ ಸಪ್ರೇಟ್. ಅವು ಆಡ್ಗಳಿಗೆ ಈ ತರ ಬೆಳಗ್ಗೆ ಹೊತ್ತು ಅವ್ರನ್ನ ಬಿಟ್ಬಿಡ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಆಡಲ್ ಇರ್ತವೆ. ಸಾಯಂಕಾಲ ಆದ್ಮೇಲೆ ಅವು ಶೆಡ್ಗೆ ಹೋಗ್ತವೆ. ಸರ್ ಇದು ಯಾವ ತರ ಸರ್? ಇದು ಬರೀ ಬುಲ್ ಮಾತ್ರನಾ ಇಲ್ಲಿ? ಬುಲ್ ಅಲ್ಲ ಸರ್, ಓವರ್ ಎಲ್ಲ ಕರುಗಳು, ಹೆಣ್ಕರುಗಳು, ಗಂಡು ಬರೀ ಕರುಗಳಿಗೆ ಸಪ್ರೇಟ್, ಹೆಣ್ಕರುಗಳು ಇದೆ ಸಪ್ರೇಟ್. ಸರ್ ಎಷ್ಟು ದಿವಸದ ಸರ್ ಇದೆಲ್ಲ? ಸರ್ ಇವೆಲ್ಲ ಆಲ್ಮೋಸ್ಟ್ 1 ಇಯರ್ ಒಳಗಡೆ ಸರ್, ಇವೆಲ್ಲ ಇರೋದು 1 ಇಯರ್ ಒಳಗಡೆ, 1.5 ಇಯರ್ ಒಳಗಡೆ ಇರೋದು. ತರ ಆರ್ಗ್ಯಾನಿಕ್ ಅಲ್ಲೇ ಬೆಳೆಸ್ಕೊಂಡು ಇವಕ್ಕೆ ಪ್ಯೂರ್ ಕೊಟ್ಟಿಗೆ ಗೊಬ್ಬರದಿಂದ ಮೇವು, ಆರ್ಗ್ಯಾನಿಕ್ ಮೇವು ಬೆಳ್ಕೊಂಡು ಇಲ್ಲಿ ಫುಡ್ ಕೊಡ್ತಾ ಇದೀವಿ ಎಲ್ಲ ಹಸುಗಳು. ಎಲ್ಲ ಹಸುಗಳಿಗೂ. ಸರ್ ಇದು ಗಿರ್ಗೆ ಸಪ್ರೇಟಾ ಓವರ್ ಆಲ್? ಗಿರ್ಗೆ ಸಪ್ರೇಟ್ ಸೆಡ್ ಸರ್, ಇದು ಗಿರ್ ತಳಿ, ತಳಿ. ಓಕೆ. ಅದು ಅವಾಗ ನೋಡಿದ್ದು ನೀವು ಮಲ್ನಾಡಿ, ಅದು ಗಿರ್ ಇದೆ ಮತ್ತೆ ಹಳ್ಳಿಕಾರು ಇದೆ. ನೆಕ್ಸ್ಟ್ ಇನ್ನೊಂದು ಸೆಡ್ ಸಾಯಿವಾಲ್ ಸರ್ ತಳಿ ಇದೆ. ಸಾಯಿವಾಲ್. ಸರ್ ಓವರ್ ಆಲ್ ಗಿರ್ ತಳಿ ಎಷ್ಟಿದೆ ಸರ್ ಇದು? ಇಲ್ಲಿ ಗಿರ್ ಅರೌಂಡ್ 150 ಹಸುಗಳಿದಾವೆ ಸರ್ ನಮ್ಮಲ್ಲಿ. 150 ಹಸು. 150 ಹಸುಗಳಿದಾವೆ. 150 ತುಂಬಾ ಸಾಫ್ಟ್ ಆಗೋದು ಸರ್, ಇವೆಲ್ಲ ತುಂಬಾ ಸಾಫ್ಟ್ ಇದೆ, ಏನ್ ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಫ್ರೆಂಡ್ಲಿ. ಸೊ ರೈತರು ಬಂದ್ರೆ ಕೊಡ್ತೀರಾ? ರೈತರು ಬಂದ್ರೆ ನಾವು ಕೊಡ್ತೀವಿ ಸರ್. ಹಸುಗಳು ಒಂದು ರೇಟ್ ಅಂತ ಫಿಕ್ಸ್ ಮಾಡಿರ್ತೀವಿ ನಮ್ಮ ಟ್ರಸ್ಟ್ ಅಲ್ಲಿ, ಆ ರೇಟ್ ಇಂದ 8 ಹಸುನ ಕೊಡ್ತೀವಿ ಅದನ್ನ. ಓಕೆ. ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ನಮ್ಮ ಲೇಬರ್ ರತನ್ ಅಂತ, ತುಂಬಾ ವರ್ಷದಿಂದ 15 ವರ್ಷದಿಂದ ಇವರೇ ಇದು ಮಾಡ್ತಾ ಇರೋದು. ಲೇಬರ್ ಕರ್ಕೊಂಡ್ಬಂದಾರೆ 15 ವರ್ಷದಿಂದ ಇದೆ ಸರ್. ಇದಕ್ಕೆ ಕೊಡ್ತೀವಿ ಅದನ್ನ. ಇದು ಸರ್ ಇದು ರೇಟ್ ಯಾವ ತರ ಸರ್? ಸರ್ ರೇಟ್ ಅಲ್ಲಿ ನಮ್ಮ ಟ್ರಸ್ಟ್, ನಮ್ಮ ಆಫೀಸ್ ಇದೆ ಟ್ರಸ್ಟ್, ಆ ಟ್ರಸ್ಟ್ ಇಂದ ಒಂದು ರೇಟ್ ಫಿಕ್ಸ್ ಮಾಡಿರ್ತೀವಿ. ಒಂದಂತ ಹಸುಗಳಿಗೆ ಒಂದೊಂದು ರೇಟ್ ಫಿಕ್ಸ್ ಮಾಡಿರ್ತೀವಿ. ಓಕೆ. ಆ ಹಸುಗಳದ್ದು ಅವ್ರು ರೈತರ ಏನಾರ ಕೇಳಿದ್ರೆ ನಾವು ಅದು ಆ ರೇಟ್ ಪ್ರಕಾರ ನಾವು ಸರ್ ಇವಾಗ ತುಂಬಾ ಜನ ಗಿರ್ರಸುಗೆ ಇವಾಗ ಗುಜರಾತ್ ಕಡೆ ಹೋಗ್ತಾ ಇದ್ದಾರೆ. ಸೊ ಇವಾಗ ರೈತರು ಇವಾಗ ನೇರವಾಗಿ ನಿಮ್ಮ ಹತ್ರನೇ ಬರ್ಬೋದು. ಸೊ ಅದ್ರ ಬಗ್ಗೆ ಮಾಹಿತಿ. ಹೌದು ಸರ್, ಗುಜರಾತ್ ಮತ್ತೆ ರಾಜಸ್ಥಾನ್ ಅಂತ ತುಂಬಾ ಜನ ಹೋಗಿ ಮೋಸ ಮಾಡಿ ಹೋಗ್ತಾರೆ ಸರ್. ತುಂಬಾ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ತುಂಬಾ ಅಲ್ಲೇನೋ ಹೇಳ್ಕೊಂಡು ಬರ್ತಾರೆ, ಬಟ್ ಅವೆಲ್ಲ ತುಂಬಾ ಮೋಸ ಮಾಡ್ತಾರೆ ಅಲ್ಲಿ. ಅದೇ ಮಧ್ಯವರ್ತಿಗಳು ಮಧ್ಯವರ್ತಿಗಳೇ ಮೋಸ ಮಾಡೋದು. ಅದನ್ನ ತುಂಬಾ ಇಷ್ಟು ರೇಟು 1 lakh 2 lakh 3 lakh ಅಂತಾನೆ ಎಲ್ಲ ಹೇಳ್ತಾರೆ, ಬಟ್ ಅವೆಲ್ಲ ಮೋಸ. ಇಲ್ಲಿ ಬಂದ್ರೆ ನೀವು ಆರಾಮಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರಿಗೆಲ್ಲ ಗೈಡ್ ಮಾಡ್ತೀರಾ? ಮತ್ತೆ ಸಾಕಾಣಿಕೆ ಬಗ್ಗೆ ಅವ್ರಿಗೆ? ಯಾವುದು ಸಾಕಾಣಿಕೆ ಬಗ್ಗೆನೂ ಗೈಡ್ ಮಾಡ್ತೀವಿ ಸರ್. ಇದು 3ನೇ ಘಟಕನಾ? ಇದು 3ನೇ ಘಟಕ. ಇದು ಸಾಯಿವಾಲ್ ಮತ್ತೆ ಮಲ್ನಾಡ್ ಗಿಡ್ಡ. ಇವು ಸಾಯಿವಾಲ್ ಅರೌಂಡ್ ಒಂದು 50 ಹಸುಗಳಿದಾವೆ, ಮಲ್ನಾಡ್ ಗಿಡ್ಡ ಒಂದು 60 ಹಸುಗಳಿದಾವೆ. ಮಲ್ನಾಡ್ ಗಿಡ್ಡ ತುಂಬಾ ಚೆನ್ನಾಗಿದೆ ಸರ್. ಇದು ಹಾಲು ಬರೋದೇ ಕಡಿಮೆ, 1 ಲೀಟರ್ 1.5 ಲೀಟರ್. ತುಂಬಾ ಚೆನ್ನಾಗಿದೆ ಇದು ಹಾಲು ಮಲ್ನಾಡ್ ಗಿಡ್ಡ. ಓಕೆ. ಸೊ ತುಂಬಾ ಆರೋಗ್ಯಕರವಾಗಿದೆ ಹಾಲು ಅಂತ ಹೇಳಿ. ತುಂಬಾ ಆರೋಗ್ಯಕರವಾಗಿರ್ತದೆ, ಯಾವುದೇ ತರ ಕಾಯಿಲೆ ಅಂದ್ರೆ ಯಾವ್ದು ಬರಬಾರ್ದು. ಓಕೆ. ಮಲ್ನಾಡ್ ಗಿಡ್ಡ ಇದಕ್ಕೆ ಸಪ್ರೇಟ್, ನಮಗೆ ಮಲ್ನಾಡ್ ಗಿಡಕ್ಕೆ ಸಪ್ರೇಟ್ ಒಂದು ಬಂದು, ಸಾಯಿವಾಲಕ್ಕೆ ಸಪ್ರೇಟ್ ಬಂದು, ಗಿರ್ಗೆ ಸಪ್ರೇಟ್ ಬಂದು, ಮತ್ತೆ ಹಳ್ಳಿವರೆಗೆ ಸಪ್ರೇಟ್, ಹಳ್ಳಿಕಾರ್ಗೆ ಸಪ್ರೇಟ್ ಬಂದು, ಆ ತರ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್ ನಾವು. ಎವ್ರಿ 2 years ನಾವು ಬುಲ್ಸ್ನ ಚೇಂಜ್ ಮಾಡ್ತಾ ಇರ್ತೀವಿ. ಯಾಕೆ ಇನ್ಬ್ರೀಡ್ ಆಗ್ತದೆ ಸರ್ ಅದು. ಇವಾಗ ನೆಕ್ಸ್ಟ್ ಇದಕ್ಕೆ ಕರು ಹೊಡೆದ್ರೆ ಆ ತೆರಿಗೆ ನೆಕ್ಸ್ಟ್ ಆ ಕರುಗೂ ಅದೇ ಬ್ರೀಡ್ ಮಾಡಬಾರ್ದು ಅಂತ ನಾವು ಎವ್ರಿ 2 years ಚೇಂಜ್ ಮಾಡ್ತಾ ಇರ್ತೀವಿ. ಅದು ಬುಲ್ ಜೋನ್ ಅಂತಾನೆ ಒಂದಿದೆ ನಮ್ಮ ಬುಲ್ ಜೋನ್. ಬಂದು ಬಾ ಬಾ. ಕೃಷ್ಣ ಅಂತ. ಕೃಷ್ಣ ಅಂತನಾ? ಕೃಷ್ಣ ಅಂತ. ಓಕೆ ಸರ್. ಇದು ಗಿರ್ದು ಬುಲ್ಲು. ಗಿರ್ ಬುಲ್ಲು. ಓಕೆ ಸರ್. ಎಲ್ಲಿಂದ ತಂದಿ ಸರ್ ಇದು? ಸರ್ ಇದು ರವಿಶಂಕರ್ ಆಶ್ರಮ, ಗುರುಜಿ ಆಶ್ರಮ, ರವಿಶಂಕರ್ ಆಶ್ರಮ ಕರಾಪುರದಲ್ಲಿದೆ. ಓಕೆ. ಅವಾಗ ಅಲ್ಲಿಂದ ಅದೇ ಓವರ್ ಆಲ್ ನಮ್ಮಲ್ಲಿ 5 ಬ್ರೀಡ್ ಇದೆ ಸರ್. ಗಿರ್ಗೆ ಒಂದು ಸಪ್ರೇಟ್ ಬುಲ್ ಇದೆ. ಕೃಷ್ಣ ಅಂತ 2 ಬ್ರೀಡ್ ಇದೆ ನಮ್ಮ. ಕೃಷ್ಣ ಅರ್ಜುನ. ಇದು ಗಿರ್ವ ಬುಲ್ ಸರ್, ಅರ್ಜುನ ಅಂತ. ಇದು ರವಿಶಂಕರ್ ಆಶ್ರಮದಿಂದ ತಂದಿದೆ ಇದನ್ನು. ಓಕೆ. ಇದು ಆಲ್ಮೋಸ್ಟ್ ಒಂದು 6 years ಆಗಿದೆ. 6 years ಬುಲ್ ಕ್ರಾಸ್ ಮಾಡ್ತಿಲ್ಲ. ಓಕೆ. ಇವಾಗ ಅದು ಸ್ಟಾಪ್ ಮಾಡಿದೀವಿ, ಒಂದು ಸ್ವಲ್ಪ ಹೆವಿ ವಜನ್ ಇದೆ ಅದು ಕ್ರಾಸ್ ಆಗ್ತಾ ಇಲ್ಲ. ಓಕೆ. ಇದರಲ್ಲಿ ಇವಾಗ ಕ್ರಾಸ್ ಆಗ್ತಿದೆ ಸರ್. ಇವಾಗ ಬ್ರೀಡಿಂಗ್ಗೆ ಸ್ಥಳೀಯ ರೈತರು ಕಾಂಟ್ಯಾಕ್ಟ್ ಮಾಡ್ಬೋದಾ ಸರ್? ಮಾಡ್ಬೋದು. ಯಾರಾದರೂ ಬಂದು ಬ್ರೀಡಿಂಗ್ ಮಾಡ್ಬೋದು. ಓಕೆ ಸರ್. ಅದು ಚಾರ್ಜಸ್ ಏನಾದ್ರು ಮಾಡ್ತೀರಾ ಬ್ರೀಡಿಂಗ್ಗೆ? ಇಲ್ಲ, ಬ್ರೀಡಿಂಗ್ ಚಾರ್ಜಸ್ ಏನಿಲ್ಲ ಸರ್. ಮತ್ತೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ, ಡಾಕ್ಟ್ರೇ ಕಳಿಸ್ಕೊಡ್ತಾರೆ. ಇಲ್ಲಿ ನಮ್ಮ ಲೋಕಲ್ ವೆಟರ್ನರಿ ಡಾಕ್ಟ್ರೆ ಅವ್ರು ಕಳಿಸ್ಕೊಟ್ರೆ ನಾವು ಆರಾಮಾಗಿ ಅದನ್ನ ಬ್ರೀಡಿಂಗ್ ಮಾಡ್ತೀವಿ. ಓಕೆ.
ಸ್ನೇಹಿತರೆ, ನಾವಿವತ್ತು ಪುಣ್ಯಕೋಟಿ ಗೋಶಾಲೆಯಲ್ಲಿ ವಿವಿಧ ರೀತಿಯ ತಳಿಯ ಹಸು ಬಗ್ಗೆ ಮಾಹಿತಿ ಪಡ್ಕೊಂಡ್ವಿ. ಗಿರ್ ಆಗಿರ್ಬೋದು, ಹಳ್ಳಿಕಾರ್ ಆಗಿರ್ಬೋದು, ಮಲ್ನಾಡ್ ಗಿಡ್ ಆಗಿರ್ಬೋದು, ಮತ್ತು ಸೈವಾಲ್ ಆಗಿರ್ಬೋದು. ಸೊ ಉತ್ತಮವಾದಂಥ ಬ್ರೀಡಿಂಗಾಗಿ ನೀವು ಪುಣ್ಯಕೋಟಿ ಗೋಶಾಲೆಗೆ ಭೇಟಿ ನೀಡ್ಬೋದು. ಹಾಗೂ ನಿಮಗೆ ಓರ್ಗರ್ಗಳನ್ನ ಫ್ರೀಯಾಗಿ ಕೊಡ್ತಾರೆ ಮತ್ತು ಹೆಣ್ಣು ಕರುಗಳನ್ನ ರಿಯಾಯಿತಿ ದರದಲ್ಲಿ ಕೊಡ್ತಾರೆ. ನೀವು ಸಂಪರ್ಕಿಸ್ಬೋದು ಪುಣ್ಯಕೋಟಿ ಗೋಶಾಲೆನ. ಇದರಿಂದ ನಿಮಗೆ ಉತ್ತಮವಾದಂಥ ರೀತಿಯ ತಳಿ ಸಿಗುತ್ತೆ ನಿಮಗೆ. ಸೊ ಉತ್ತಮವಾದಂಥ ಹಾಲು ಬರುತ್ತೆ. ನಾವಿವತ್ತು ಪ್ರದೀಪ್ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಸರ್, ಧನ್ಯವಾದ ಮಾಹಿತಿ ಕೊಟ್ಟಿದ್ದೀವಿ.